ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರುವಂತಹ ಯುದ್ಧ 35ನೇ ದಿನಕ್ಕೆ ಕಾಲಿಡ್ತಾ ಇದ್ದ ಹಾಗೆ ಯುದ್ಧ ಮತ್ತೊಂದು ರೀತಿಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅರ್ಥಾತ್ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾ ಇದೆ. ಇರಾನ್ನ ಪ್ರಮುಖ ಸೇತುವೆಯನ್ನ ಧ್ವಂಸ ಮಾಡಿದೆ ಅಮೆರಿಕ ಅನ್ನೋದು ಗೊತ್ತಾಗ್ತಾ ಇದೆ. ಬ್ರಿಡ್ಜ್ ಮೇಲೆ ಸಂಚರಿಸ್ತಾ ಇದ್ದಂತಹ ಕಾರುಗಳು ಸಂಪೂರ್ಣವಾಗಿ ಧ್ವಂಸವಾಗಿದ್ದಾವೆ. 8 ಮಂದಿಯ ಸಾವಾಗಿದೆ, 95 ಜನರಿಗೆ ಗಾಯವಾಗಿದೆ. ಪಶ್ಚಿಮ ನಾಗಾರಾವದ ಕರಾಚಿಗೆ ಸಂಪರ್ಕಿಸುವಂತಹ ಬ್ರಿಡ್ಜ್ ಇದು. ಈ ಬ್ರಿಡ್ಜ್ ಅನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಮೆರಿಕ ಸೇನೆ ಮಾಡಿದಂತಹ ದಾಳಿ ಇದು. ಸೇತುವೆ ಸಂಪೂರ್ಣವಾಗಿ ಪೀಸ್ ಆಗಿದೆ. ಸೇತುವೆಯ ಮೇಲೆ ಸಂಚರಿಸ್ತಾ ಇದ್ದಂತಹ ವಾಹನಗಳು ಸಂಪೂರ್ಣವಾಗಿ ಧ್ವಂಸವಾಗಿ ಸಾವು ನೋವುಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಈ ಮೂಲಕ ಮಿಡಲ್ ಈಸ್ಟ್ನಲ್ಲಿ ದಾಳಿ ಪ್ರತಿ ದಾಳಿ ಜಾಸ್ತಿ ಆಗ್ತಾ ಇರುವಂಥದ್ದು. ತೈಲ ಸಾಗಿಸುವಂತಹ ಸೇತುವೆ ಅಂತೆ ಇದು. ಈ ಸೇತುವೆಯನ್ನೇ ಧ್ವಂಸ ಮಾಡಿದೆ ಅಮೆರಿಕ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಇರಾನನ್ನು ಸಂಪೂರ್ಣವಾಗಿ ನಾಮಾವಶೇಷ ಮಾಡುವಂತಹ ನಿಟ್ಟಿನಲ್ಲಿ ಅಮೆರಿಕ ಇಸ್ರೇಲ್ ತನ್ನ ಜಂಟಿ ದಾಳಿಯನ್ನು ಮುಂದುವರಿಸ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ತೈಲ ಸಾಗಿಸುವಂತಹ ಬ್ರಿಡ್ಜು ಈಗ ಕಟ್ಟಾಗಿದೆ. ಇದು ಇರಾನ್ಗೆ ಅತಿ ದೊಡ್ಡ ಹೊಡೆತ ಅಂಥೇಳಿ ಬಣ್ಣಿಸಲಾಗ್ತಾ ಇದೆ. ಮಾರಲ್ ಆಫ್ ದಿ ಸ್ಟೋರಿ ಏನು ಅಂದರೆ, ಯುದ್ಧ ಒಂದು ದೇಶವನ್ನು ಹೇಗೆ ನಿರ್ನಾಮ ಮಾಡಬಹುದು, ಸರ್ವನಾಶ ಮಾಡಬಹುದು ಅನ್ನೋದಕ್ಕೆ ಈಗ ಇಸ್ರೇಲ್ ಮತ್ತು ಇರಾನ್ ಸಾಕ್ಷಿ ಆಗ್ತಾ ಇದೆ. ಹೌದು, ಯುದ್ಧ ಯಾವತ್ತಿಗೂ ಕೂಡ ಶಾಶ್ವತ ಪರಿಹಾರವನ್ನು ಕಲ್ಪಿಸೋದಿಲ್ಲ. ಬಟ್ ಅಲ್ಲಾಗಿರುವಂಥ ಹಾನಿ, ಸಾವು ನೋವುಗಳು ಮತ್ತೆ ಆ ದೇಶಗಳು ಎದ್ದು ನಿಲ್ಲಬೇಕು ಅಂದರೆ ಅದೆಷ್ಟು ವರ್ಷಗಳು ಬೇಕಾಗಬಹುದು ಅಂದಾಜಿಸಬಹುದಾಗಿದೆ.